ಈ ಜಗತ್ತು ಬಹಳ ವಿಚಿತ್ರ ಐತ್ರಿ. ಗೊತ್ತಲ್ಲ ನಿಮ್ಗೆ ಅದ್ರ ಬಗ್ಗೆ? ಹೇಳೋದೇನ್ ಬರಲ್ಲ. ಅದು ಹೆಂಗಂತಂದ್ರೆ, ಗೆದ್ದರೆ ನಿಮ್ಗೆ ಪರಿಪೂರ್ಣವಾಗಿ ನಿಮ್ಮ ಜೊತೆಗೆ ನಿಲ್ತಾರೆ, ಸೋತ್ರ ಗೊತ್ತಿತ್ತವನವ ಹಿಂಗ ಹಾಕ ನನಗ. ಯಾವಾಗ ನೀವು ನನ್ನಿಂದ ಸ್ಫೂರ್ತಿಯನ್ನು ನಿರೀಕ್ಷೆ ಮಾಡ್ತೀರೋ, ನಾನಷ್ಟೇ ಅಲ್ಲ ಬೇರೆಯವರ ಮೇಲೆ ಅವಲಂಬಿತರಾಗಿ ನೀವು ನಿರೀಕ್ಷೆ ಮಾಡ್ತಿರೋ, ಅವರು ನನಗೆ ಸ್ಫೂರ್ತಿ ಕೊಡಬೇಕು, ಅವರು ನನಗೆ ಪ್ರೇರೇಪಣೆ ಕೊಡಬೇಕು, ಆ ವ್ಯಕ್ತಿ, ಆ ಸ್ಥಳ, ಆ ದೇವಸ್ಥಾನ, ಆ ಗುರು, ಆ ಪುಸ್ತಕ ನನಗೆ ಪ್ರೇರೇಪಣೆ ಕೊಡಬೇಕು ಅಂತ ಪರಾವಲಂಬಿಗಳಾದಾಗ ನಿಮ್ಮ ಪ್ರೇರಣೆ, ನಿಮ್ಮ ಸ್ಫೂರ್ತಿ ತಾತ್ಕಾಲಿಕ. ಯಾವಾಗ ನಿಮ್ಮ ಮೇಲೆ ನೀವು ಸ್ವಾಮಿ ನನಗೂ 2 ಕೈ ಇದೆ, ಜಗತ್ತನ್ನಾಳೋ ಶಕ್ತಿ ಪ್ರತಿಯೊಬ್ಬರಿಗಿದೆ ಅಂತ ನನ್ನ ಗುರು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ನನಗೂ ಮಾಡುವ ಕಿಚ್ಚಿದೆ, ನನಗೆ ನಾನೇ ಸ್ಫೂರ್ತಿ, ನನಗೆ ನನ್ನ ಸಮಸ್ಯೆಗಳೇ ಸ್ಫೂರ್ತಿ, ನನಗೆ ನನ್ನ ತಂದೆ ತಾಯಿಗಳೇ ಪ್ರೇರಣೆ, ನನಗೆ ನನ್ನ ಊರೇ ಪ್ರೇರೇಪಣೆ, ನನಗೆ ನನ್ನ ಸ್ನೇಹಿತರೇ ಶಕ್ತಿ, ನಂದಿದು ನನ್ನ ಬಲಹೀನತೆ, ಇದರಿಂದ ಹೊರ ಬರ್ತೀನಿ, ಇದು ನನ್ನ ಟೈಮ್ ಟೇಬಲ್ ಅಂತ ಪ್ರಿಪರೇಷನ್ ಆರಂಭ ಮಾಡಿದ್ರೆ ಪರ್ಮನೆಂಟ್ ಆಗಿ ಉಳಿಯುತ್ತೆ. ನಾನು ನಾಮಕೆ ವಾಸ್ತೆ ಆಗಿರ್ಬೇಕು, ಅಂದ್ರೆ ಏನಂತಾರೆ ನೆಪ ಮಾತ್ರಕ್ಕೆ. ಮೈಲ್ಗಲ್ ಇದ್ದಂಗೆ ನಾನು, ಮೈಲ್ಗಲ್ ಗೊತ್ತಾಗ ಮೈಲ್ಗಲ್ಲೇ, ಮೈಲ್ಗಲ್ ಬೆಳಗಾವಿ 60 ಕಿಲೋಮೀಟರ್ ಅಂತ ತೋರ್ಸೋದಷ್ಟ ನಮ್ ಕೆಲಸ. ಹೋಗೋದು ಯಾರ ಕೆಲಸ? ನೀವು ಮೈಲ್ಗಲ್ ಕರ್ಕೊಂಡು ಹೋಗೋದ್ ಮಿತ್ರ, ಅದು ಅಲ್ಲೇ ಇರ್ತೈತಿ, ಅದು ಅಲ್ಲಿರೋದಷ್ಟೇ ಅದ್ರ ಕೆಲಸ. ದಾರಿ ಸೂಚಕ, ದಿಕ್ಸೂಚಿಯೇ ನನ್ನ ಕರ್ತವ್ಯ. ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ, ಸಮಾಜ ಸೇವೆ ಮಾಡಲಿಕ್ಕೆ ಖಾಕಿ ಖಾದಿನೇ ಆಗ್ಬೇಕಂತ ಏನಿಲ್ಲ. ಒಬ್ಬ ಕೃಷಿಕನಾಗಿಯೂ ಕೂಡ ಒಂದು ಸಂಸ್ಥೆ ಕಟ್ಟಿ, ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ 4 ಜನ ತೆಗೆದುಕೊಂಡು ಕೂಡ ಸಹಾಯವನ್ನ ಮಾಡಬಹುದು. ಸ್ವಾಮಿ ವಿವೇಕಾನಂದರು ಇದೆಲ್ಲಕ್ಕೂ ಪರಿಹಾರವಾಗಿ ನಿಲ್ತಾರೆ. ಯಾವ ವ್ಯಕ್ತಿಗೆ ಸೇವೆಯೇ ಪರಮ ಗುರಿಯಾಗಿದೆ, ಯಾವ ವಿದ್ಯಾರ್ಥಿಗೆ ರಾಷ್ಟ್ರ ದೀನದಲಿತರ ಉದ್ಧಾರ ಅವರ ಕಳಕಳಿಯಾಗಿದೆ, ಆ ವ್ಯಕ್ತಿ ಎಲ್ಲಾ ವಿಫಲತೆಗಳನ್ನು ಕೂಡ ಒಂದು ಪಾಠ ಅಂತ ಪರಿಭಾವಿಸ್ತಾರೆ. ಎಲ್ಲಾ ಕಂಫರ್ಟ್ ಝೋನ್ಗಳನ್ನ ಕಿತ್ತು ಹೊರಗಡೆ ಬಂದು ಸೇವೆಗೆ ಸನ್ನದ್ಧರಾಗ್ತಾರೆ. ಇಂಗ್ಲಿಷ್ ಅನ್ನ ಕಬ್ಬಿಣದ ಕಡಲೆಯಾಗಿ ನೋಡಬೇಡಿ, ಅದೊಂದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಅಷ್ಟೇ. ಕನ್ನಡದಲ್ಲೂ ಕೂಡ UPSC ಪರೀಕ್ಷೆಯನ್ನ ಬರೆಯಬಹುದು, ಕನ್ನಡದಲ್ಲೇ ಇಂಟರ್ವ್ಯೂ ಅನ್ನ ಕೊಡಬಹುದು. ಆದರೆ ಲಭ್ಯ ರಿಸೋರ್ಸ್ಗಳದ್ದು ಕಡಿಮೆ ಇದೆ. ವಿ ಆರ್ ಮೇಕಿಂಗ್ ಎನ್ ಎಫರ್ಟ್. UPSC ಸಂಸ್ಥೆ ಅದಕ್ಕೆ ಎಫರ್ಟ್ ಮಾಡ್ತಾ ಇದೆ. ಎಲ್ಲಾ ರಿಸೋರ್ಸ್ ಅನ್ನ ಕಲೆ ಹಾಕಿ ಕನ್ನಡ ಮಾಧ್ಯಮದಲ್ಲೇ UPSC ಪರೀಕ್ಷೆಗೆ ತಯಾರಿ ಮತ್ತು ತರಬೇತಿಯನ್ನು ಕೊಳ್ಳಲಿಕ್ಕೆ ವಿಲ್ ಡೂ. ಬಟ್ ಒಂದೇನಾಗುತ್ತೆ, ನನಗನ್ಸಿದ್ದು, ನಾನು ಕನ್ನಡ ಮಾಧ್ಯಮದಲ್ಲೇ ಇಲ್ಲೇ ಡಿಗ್ರಿ ಬರೆದಿದ್ದು, ಅದು ನನಗೇನು ಅನಿಸ್ತು, ಅಲ್ಲ ಮರಾಯ, ನಾನು IAS ಆಗ್ಬೇಕಂತೀನಿ, DC ಆಗ್ಬೇಕು ಅಂತೀನಿ, ನಾಳೆ ಪ್ರಿನ್ಸಿಪಲ್ ಸೆಕ್ರೆಟರಿ, ವಿವಿಧ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಥವಾ ಅಂಬಾಸಿಡರ್ ಆಗಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀನಿ. ಇಂಗ್ಲಿಷ್ ಬರಲ್ಲ ಅಂತಂದ್ರೆ ಜನ ನನ್ನನ್ನ ಹೀಗೆ ನೋಡಲ್ವಾ, ಮೇಲೆ ಕೆಳಗೆ ಅಂತ ಹೇಳಿ ಇಂಗ್ಲಿಷ್ ಕಲೀಲಿಕ್ಕೆ ಆರಂಭ ಮಾಡಿದೆ. ನೋ ಲ್ಯಾಂಗ್ವೇಜ್ ಈಸ್ ಸುಪೀರಿಯರ್ ದಾನ್ ಕನ್ನಡ. ಒಂದಿರ್ಲಿ ಅಭಿಮಾನ, ಇನ್ನೊಂದು ಅದನ್ನ ಕಲಿಬಹುದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ವಿಲ್ ಪವರ್. ಸೊ ಆದ್ದರಿಂದ ಯು ಕ್ಯಾನ್ ಡೂ ಪ್ರಿಪರೇಷನ್ ಇನ್ ಕನ್ನಡ ಅಂಡ್ ರೈಟ್ ಎಕ್ಸಾಮ್, ಬಟ್ ಬಿಟ್ ಡಿಫಿಕಲ್ಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ರಿಸೋರ್ಸಸ್. ಕನ್ನಡದಲ್ಲೂ ಬರೆಯಬಹುದು, ಬಟ್ ಇಂಗ್ಲಿಷ್ ಅಲ್ಲೇ ತಯಾರಾದ್ರೆ ಉತ್ತಮ. ಯಾರು ಪರೀಕ್ಷೆಯಲ್ಲಿ ಇಂಪರ್ಸನೇಷನ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಧಾರವಾಡದಲ್ಲಿ ಅದು ಬಹಳ ನಾನು ಕೇಳ್ತೇನೆ. ಅಷ್ಟು ಲಕ್ಷ ಕೊಟ್ಬಿಟ್ರೆ PSI ಮಾಡ್ಬಿಡ್ತಾರೆ, ಅವ್ರ ಪರಿಚಯ ಇವ್ರ ಪರಿಚಯ, ಇದನ್ನ ಹಾಕ್ತಾರ, ಏನು ಕಿವ್ಯಾಗೇನ ಮೈಕ್ರೋಫೋನ್ ಹಾಕ್ತಾರ, ಒಳಗಡೆ ಕಳಿಸ್ತಾರ, ಬರೀತಾರ, ಆ ಸೆಂಟರ್ ತಗೊಳ್ರಿ, ಈ ಸೆಂಟರ್ ತಗೊಳ್ರಿ ಅಂತ. ಯಾವನ್ನಿದಾನ ಅವ್ರೆಲ್ರು ಜೈಲಿಗೆ ಹೋಗ್ತಾರ, ಗೊತ್ತಿರ್ಲಿ. ಅದನ್ನ ಮಾಡಬೇಡಿ. ಒಂದು. ಎರಡನೇದ್ದು, ಲೀಕ್ ಆದ್ರೂ ಕೂಡ, ಲೀಕ್ ಆಯ್ತಪ್ಪ, ನಾನು ಪ್ರಾಮಾಣಿಕವಾಗಿ ನಾನೆಲ್ಲ ವರ್ಷಗಟ್ಲೆ ಪ್ರಿಪರೇಷನ್ ಮಾಡಿದ್ದೆ, ಲೀಕ್ ಆಗ್ಬಿಡ್ತು. ಲೀಕ್ ಆಯ್ತಂದ್ರೆ ಎಕ್ಸ್ಟ್ರಾ ಟೈಮ್ ಸಿಗುತ್ತಾ? ಅವ್ರಿಗೆ ಶಿಕ್ಷಣ ಆಗುತ್ತೆ. ಸಿ, ದಟ್ ಈಸ್ ಅ ಪೆರಿನಿಯಲ್ ಪ್ರಾಬ್ಲಮ್. ಎಷ್ಟೇ ಸಮಸ್ಯೆಗಳು, ಎಷ್ಟೇ ಸುಧಾರಣಾ ಕ್ರಮಗಳನ್ನು ಕೈಕೊಂಡ್ರು ಕೂಡ ಆ ರೀತಿ ಕಿರಾತಕರು ಒಬ್ರು ಇಬ್ರು ಇದ್ದೇ ಇರ್ತಾರೆ. ಅದನ್ನ ಮಾಡ್ತಾರೆ. ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ಅದನ್ನ ಸೈಡ್ಗಿಟ್ಟು ಪ್ರಿಪರೇಷನ್ ಮೇಲೆ ಫೋಕಸ್ ಮಾಡಿ.